ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಕುರಿತಂತೆ ಬಹಳ ದೊಡ್ಡ ಚರ್ಚೆ ಆಗ್ತಾ ಇರುವಂಥದ್ದು. ಇದೇ ನಿಟ್ಟಿನಲ್ಲಿ ಈಗಾಗಲೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ದೆಹಲಿಗೆ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು. ಈ ಬಗ್ಗೆ ಏನು ಪ್ರಬಲ ಆಕಾಂಕ್ಷಿಗಳಾಗಿರ್ತಕ್ಕಂಥ ಶಾಸಕರಾದಂಥ ಬೇಳೂರು ಗೋಪಾಲಕೃಷ್ಣ ಅವರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಏನು ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಸಿಎಂ ಅವರು ಈಗಾಗಲೇ ಡೆಲ್ಲಿಯನ್ನು ತಲುಪಿರ್ತಕ್ಕಂಥದ್ದು. ಸರ್, ನೀವು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದೀರಿ ಸರ್, ಏನು ಹೇಳ್ತೀರಾ? ನೋಡಿ, ಒಂದು ಸುತ್ತಿನ ಏನು ಇವತ್ತು ಮಂತ್ರಿಮಂಡಲ ವಿಸ್ತರಣೆ ಆಗಿದೆ. ಈಗ ಎರಡನೇ ಸುತ್ತಿಂದ ಆಗಬೇಕಾಗಿದ್ದೆ ಮೊನ್ನೆ ಹೋಗಿ ವಾಪಸ್ ಬಂದಿದ್ದಾರೆ. ಅಂದರೆ ಬಹುಶಃ ಮೊನ್ನೆ ನೀಟ್ ಇದರದ್ದು ಗಲಾಟೆ ಆಗಿ ವಿದ್ಯಾರ್ಥಿಗಳೆಲ್ಲ ಗಲಾಟೆ ಆದ ನಂತರ ನಮ್ಮ ವರಿಷ್ಠರೆಲ್ಲ ಬ್ಯುಸಿ ಇದ್ದರು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ರಾಜ್ಯದಲ್ಲಿ ಕೇಂದ್ರದ MP ಗಳನ್ನು ಭೇಟಿ ಮಾಡಿ ಅಲ್ಲಿ ಒಂದು ಮೀಟಿಂಗ್ ಮಾಡಿ ಬಹುಶಃ ನಾಳೆ ಚರ್ಚೆಗೆ ತಗೋಬೋದು ಅನ್ನಿಸ್ತದೆ. ಬಹುಶಃ ನನ್ನ ಲೆಕ್ಕದಲ್ಲೇ ಒಂದು ವಾರದಲ್ಲೇ ಮುಕ್ತಾಯ ಮಾಡ್ತಾರೆ ಅನ್ನೋ ಒಂದು ಸುದ್ದಿ ನಮ್ಮಲ್ಲಿದೆ. ಹಾಂ ಸರ್, ಈಗಾಗಲೇ ಕ್ಷೇತ್ರದಲ್ಲಿ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಾಗಲೇ ಏನು ಮಧು ಬಂಗಾರಪ್ಪನವರು ಕೂಡ ನಾನು ಸಚಿವ ಸ್ಥಾನವನ್ನು ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಾ ಇರೋದು. ನೀವು ಕೂಡ ಪ್ರಬಲವಾಗಿ ಆಕಾಂಕ್ಷಿಯಾಗಿದ್ದೀರಿ ಸರ್. ಯಾರಿಗೆ ಹೈಕಮಾಂಡ್ ಕೊನೆಗಾಗಿ ಮಣೆ ಹಾಕುತ್ತೆ ಸರ್? ನೋಡೋಣ. ಅವರು ಈಗ ಒಂದು ಸರಿ 3 ವರ್ಷ ಅವರು ಅಧಿಕಾರವನ್ನು ಮಾಡಿದ್ದಾರೆ ಮಧು ಬಂಗಾರಪ್ಪನವರು. ಅವರು ಹಕ್ಕು ಮಂಡನೆ ಮಾಡೋಕ್ಕೆ ಅವಕಾಶ ಇದೆ. ನಾವೇನು ಬೇಡ ಅನ್ನೋದಿಲ್ಲ, ಯಾರು ಕೇಳಲಿಕ್ಕೆ ಬೇಡ ಅನ್ನೋಕ್ಕೆ ನಾವೇನು ಇದಲ್ಲ. ಅವರು ಹಕ್ಕನ್ನು ಮಂಡನೆ ಮಾಡಲಿ, ಬೇಡ ಅನ್ನೋದಿಲ್ಲ. ಆದರೆ ನಾವು ಒಂದು ಪ್ರಬಲವಾಗಿ ಆಕಾಂಕ್ಷೆಯಾಗಿ ಕೇಳಿದ್ದೀವಿ, ನಮಗೊಂದು ಅವಕಾಶ ಕೊಡಿ. ನಾನು ಸಹ ಪ್ರಬಲವಾಗಿ ಒಂದು ಸಮಾಜದಿಂದ ಬಂದಂಥವನು, ನಾನು ಒಬ್ಬ ಹಿಂದುಳಿದ ವರ್ಗದಿಂದ ಬಂದಂಥವನು, ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ದೀನಿ. ಹಾಂ ಸರ್, ಈಗಾಗಲೇ ಹೊಸ ಮುಖಗಳಿಗೆ ಹೆಚ್ಚು ಅವಕಾಶವನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಚಿಂತನೆ ಇದೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಹೊರದಾಡ್ತಾ ಇದೆ. ಸರ್, ಈ ನಿಟ್ಟಿನಲ್ಲಿ ನಿಮ್ಗೆ ಅವಕಾಶ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ? ಒಳ್ಳೆಯದು. ನೋಡಿ, ಹೊಸ ಮುಖಗಳಿಗಾದರೆ ಮುಂದಿನ ಗುರಿ ಏನಿದೆ, ನಮ್ಮ ಮುಖ್ಯಮಂತ್ರಿಗಳ ಗುರಿ ಏನಿದೆ, 28ಕ್ಕೂ ಸಹ ರಾಜ್ಯ ಸರ್ಕಾರವನ್ನು ತರಬೇಕು ಅನ್ನೋದು ಮುಖ್ಯಮಂತ್ರಿಗಳ ಗುರಿ ಇದೆ. ಅವರ ಆಸೆ ಈಡೇರಿಸಬೇಕಾದ್ರೆ ಹೊಸೊಬ್ಬರಿಗೂ ಅವಕಾಶವನ್ನು ಕೊಡಬೇಕು, ಹಳಬರಿಗೂ ಸ್ವಲ್ಪ ಕೊಡಬೇಕು. ಆದ್ಯತೆ ಮೇಲೆ ಈಗ 20ರಲ್ಲಿ ಒಂದಿಷ್ಟು ಜನ ಹೊಸಬರಿಗೆ, ಯುವಕರಿಗೆ ಕೊಟ್ಟರೆ ಬಹುಶಃ ಮುಂದಿನ ಚುನಾವಣೆಗೆ ಒಳ್ಳೆಯದಾಗ್ಬೋದು ಅನಿಸುತ್ತೆ ನನಗೆ. ಸರ್, ಏನು ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಜಾರಿಯಾಗಿ ಇವತ್ತಿಗೆ ನಾಳೆಗೆ 2 ತಿಂಗಳಾಯಿತು. ಇಷ್ಟು ಡಿಲೇ ಯಾಕಾಯ್ತು ಸರ್ ಸಚಿವ ಸಂಪುಟ ವಿಸ್ತರಣೆ ಆಗೋಕ್ಕೆ? ರಾಜ್ಯದಲ್ಲಿ ಒಂದು ಕಡೆ ಬರ ಕಾಣಿಸ್ಕೊಳ್ತಾ ಇರುವಂಥದ್ದು, ಸರಿಯಾಗಿ ಮಳೆ ಆಗ್ತಾ ಇಲ್ಲ, ರಾಜ್ಯದ ಜನ ಸಂಕಷ್ಟದಲ್ಲಿದ್ದಾರೆ ಅಂತ ವಿಪಕ್ಷಗಳು ಕೂಡ ಟೀಕೆ ಮಾಡ್ತಾ ಇದ್ದಾರೆ ಸರ್. ನೋಡಿ, ಈಗ 14 ಜನ ಮಂತ್ರಿಮಂಡಲದಲ್ಲಿ ಇದ್ದಾರೆ, ಮುಖ್ಯಮಂತ್ರಿಗಳೇ ಇದ್ದಾರೆ, ಉಪಮುಖ್ಯಮಂತ್ರಿಗಳೇ ಇದ್ದಾರೆ. ಕೆಲಸದಲ್ಲಿ ಯಾವುದೇ ಅಡಚಣೆ ಇಲ್ಲ. ಬಹುಶಃ ಈ 2 ತಿಂಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ವಿಧಾನಸೌಧದಲ್ಲಿ ಹೆಚ್ಚು ಕಾಲ ಕಳೆದಿದ್ದಾರೆ, ನಿಮಗೆ ಗೊತ್ತಿದೆ. ಮತ್ತು ಬರ ಪ್ರದೇಶಕ್ಕೂ ಹೋಗಿ ಬಂದಿದ್ದಾರೆ. ಹಾಗಾಗಿ ಅಧಿಕಾರ ವಿಕೇಂದ್ರೀಕರಣ ಇದರಲ್ಲಿ ಬಹುಶಃ ಮೊನ್ನೇನು ನಾವು ಚಿತ್ರದುರ್ಗದಲ್ಲೂ ಬೆಂಗಳೂರು ವಲಯ ಮಟ್ಟದಲ್ಲಿ ಅಲ್ಲೂ ಸಹ ಸಭೆ ಮಾಡಿ ಆ ಭಾಗದ ಏನು ಪರಿಸ್ಥಿತಿ ಇದೆ, ಬರ ಪರಿಸ್ಥಿತಿ ಏನಿದೆ ಮತ್ತು ಅಲ್ಲಿ ಅಭಿವೃದ್ಧಿ ಏನಾಗಬೇಕು ಅನ್ನೋದನ್ನು ಸಹ ಪ್ರಥಮ ಬಾರಿಗೆ ಅಲ್ಲಿ ಹೋಗಿ ಮಾಡಿರುವಂಥದ್ದು ನಾವು ನೋಡಿದ್ದೀವಿ. ನೆಕ್ಸ್ಟ್ ಮೈಸೂರು ಮಾಡ್ತಾರೆ, ಮಂಗಳೂರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಜನರ ಪರವಾಗಿ ಇವತ್ತು ಕೆಲಸ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಇದ್ದಾರೆ. ಅದರಿಂದ ಏನು ಸಮಸ್ಯೆ ಇಲ್ಲ. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ 2 ತಿಂಗಳು ಒಬ್ಬರೇ ಇದ್ದರು, ಯಾರನ್ನೂ ಸಂಪುಟದಲ್ಲಿ ತೆಗೆದುಕೊಂಡಿರಲಿಲ್ಲ. ಅದೆಲ್ಲ ನಾವು ನೋಡಿದ್ದೀವಿ. ಇದು ಇವರಲ್ಲಿ 14 ಜನ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಇದ್ದಾರೆ. ಹಂಗಾಗಿ ಆ ಸಮಸ್ಯೆ ಬರೋಲ್ಲ ಅನಿಸ್ತದೆ ನನಗೆ. ಸರ್, ಇವತ್ತು ಮತ್ತು ನಾಳೆ ಏನಾದರೂ ಮತ್ತೆ ಡೆಲ್ಲಿಗೆ ಹೋಗ್ತೀರಾ ಸರ್? ನಾನು ಈಗಾಗಲೇ ಒಂದು 5-6 ಸಾರಿ ಹೋಗಿ ಬಂದಿದ್ದೇನೆ. ಈ ಕೆಲವರು ಭಾಳ ಜನ ಇವತ್ತು ನನ್ನ ಸ್ನೇಹಿತರೆಲ್ಲ ಇವತ್ತು ಡೆಲ್ಲಿಲಿದ್ದಾರೆ. ನಾನು ಇವತ್ತು ಹೋಗೋದಿಲ್ಲ. ವರಿಷ್ಠರು ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ಗೋಪಾಲಕೃಷ್ಣ ಬೇಳೂರು ಬದ್ಧರಾಗಿರ್ತೇನೆ ಅಷ್ಟೇ. ಇದಿಷ್ಟು ಬೇಳೂರು ಗೋಪಾಲಕೃಷ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.